ಜಾಸ್ತಿ ಕಾರ್ತಿಗೆ. ಆ್ಯಂಡ್ ನನಗೆ ಈ ಸ್ಕ್ರೀನಲ್ಲಿ ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿದ್ದು ನನಗೆ ಒಳ್ಳೆ ಕಾಲೇಜು ಸಿಗೋದು ಗಿರಿ. ನೀವೆಲ್ಲ ಕೆಲಸ ಮಾಡಿ ನೀವು ಒಂಥರ ಕುತ್ಕೊಂಡು ನೋಡಿದ್ರೆ ಒಂಥರ ಪಾಲಿಶ್ ಡಿಫ್ರೆನ್ಸ್ ಏನಾದ್ರೆ ಯೋಗ ಕೊಟ್ಟು ಮಾತಾಡ್ತಾರೆ ಅರ್ಥ ಆಗಲ್ಲ ಅಷ್ಟೇ ಡಿಫ್ರೆನ್ಸ್. ನಿಮ್ದು ಆಕ್ಚುಲಿ ಸ್ವಲ್ಪ ಹಾಗೆ ಇರ್ತೀರ ಸರ್ ಎಲ್ಲರೂ ಎಲ್ಲ ವಿಷಯಗಳು ಏನಿದೆ ಹೇಳಿದ್ರೆ ಕೊಟ್ಟರು ನಮ್ಮ ಮನೆಯವರು ಸರಿ ಭಾಳ ಆಗ್ತದೆ. ಆ್ಯಂಡ್ ಒಬ್ಬರಿಗೆ ಬರ್ಕೊಂಡು ವಿಷಯ ಆಲ್ ದ ಬೆಸ್ಟ್. ಆ್ಯಂಡ್ ಒಂದು ನನಗೆ ನೀವು ಮೋಷನ್ ಕೋರ್ಸ್ ಮಾಡಿದ ರೀತಿ ಅರ್ಥ ತುಂಬ ಇಷ್ಟ. ಯಾಕಂದರೆ ಮೋಷನ್ ಕೋರ್ಸ್ ಅಂದರೆ ಸ್ವಾಮಿ ನಾರ್ಮಲಿ ಒಂದು ಮೋಷನ್ ಅಷ್ಟೇ ಕೈಯಲ್ಲಿ ಸಾಲ ಇಂಟ್ರಡ್ಯೂಸ್ ಮಾಡ್ತೀವಿ. ತುಂಬ ಡೀಪ್ ಆಗಿ ಹೋಗಿದೆ. ಆ್ಯಂಡ್ ದಟ್ ಓನ್ಲಿ ಶೋಸ್ ದ ಪ್ಯಾಷನ್ ಆಫ್ ಯೂಸರ್. ಸೊ ಬಟ್ ಆದರೂ ಸ್ವಲ್ಪ ಸಬ್ಜೆಕ್ಟಲ್ಲಿ ಇಟ್ಕೊಳ್ಳಿ ಇಷ್ಟು ಸಿನಿಮಾ ಹಾಕಿ ಸಿ ಬರ್ಡ್ ಲಾಟ್ ಗುರುವರ ಬಗ್ಗೆ ಅದನ್ನ ಸ್ಟಾರ್ಟ್ ಮಾಡಬೇಕು. ಗುರುವರ ಬಗ್ಗೆ ನಾವು ಕೇಳಿದ್ದೀವಿ. ಪರ್ಸನಲ್ ಆಗಿ ನನಗೆ ಪರಿಚಯ ಇರ್ತಾರಲ್ಲ ತುಂಬ ಅವರಿಗೆ ಕಾಲ ಕೊಡಲಿಲ್ಲ. ಬಟ್ ಐ ಹ್ಯಾವ್ ಅ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ವಾಟ್ ಹಿ ಡಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಐ ವಾಂಟ್ ಟು ಬಿ ಹಿಯರ್ ಸರ್. ಇದರವರೆ ಈ ಮಾತಲ್ಲಿ ನೀವು ತೆಗಿತಾ ಶೈಲಿಯಲ್ಲಿ ದಯವಿಟ್ಟು ಕುತ್ಕೊಂಡ್ಬಿಡಿ, ಗಲಾಟೆ ಮಾಡಿಬಿಡಿ ದಯವಿಟ್ಟು. ನೀವು ಗಲಾಟೆ ಮಾಡ್ತಾರೆ ಗಿರಿಯವರು ಒಂದು ನನಗೆ ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ. ವಾಟ್ ಎವರ್ ಸ್ಟಡಿ ನಮಗೆ ಈ ಕಥೆ ಅಂತ ಅರ್ಥ ಆಗಲ್ಲ. ಬಟ್ ನಿಮಗೆ ವಿಪರೀತವಾದಂಥ ಕ್ಲಾರಿಟಿ ಇದೆ ಅಂತ ನನಗೆ ಅರ್ಥ. ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಥ ಆಗಿಲ್ಲ. ಇವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ 25% ಜಾಸ್ತಿ ಗೆದ್ರು. ಹಾಗೆ ಇದು ಗೊತ್ತಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಇಷ್ಟ ಆಗಿ 25% ಗೆದ್ದು ಜನಕ್ಕೆ ನಾವು ಗಮನಕ್ಕೆ ಸೊ ವಿಷಯ ಆಲ್ ಬೆಸ್ಟ್. ಆ್ಯಂಡ್ ಬಿಗ್ ಬಾಸ್ ಭಾಳ ಖುಷಿಯಾಗಿ ನಡೆಸ್ಕೊಳ್ತೀನಿ. ಮತ್ತು ಏನಪ್ಪ ಟೇಸ್ಟ್ ಅಂದರೆ ಪ್ರತಿ ಸೀಸನ್ ಒಬ್ಬ ಹೀರೋ ನೋಡ್ಕೊಳ್ತಾರೆ ನಮ್ಮ ಇಲ್ಲ, ಅದು ಕೃಷ್ಣದೇವರಾಯ ಎಲ್ಲ ಇರ್ತಾನೆ, ಉಳಿದವರೆಲ್ಲ ಪಾಳೆಗಾರರಾಗಿರ್ತಾರೆ ಸರ್. ಕೃಷ್ಣದೇವರಾಯ ಎಲ್ಲ ಇರ್ತಾನೆ, ಉಳಿದವರೆಲ್ಲ ಅವ್ರು ಇರ್ತಾನೆ ಪಾಳೆಗಾರರಾಗಿರ್ತಾರೆ ಅಂತ. ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ ಅದು ಸಾಧಾರಣ ಅಲ್ಲ. ಎಲ್ಲಾದ್ರೂ ಕಷ್ಟದ ಕೆಲಸ. ಯಾಕಂದ್ರೆ ಅದು ಘಟನೆ ಅಲ್ಲ, ಸತ್ಯವಾದ ಅವೆರಡು ಮಧ್ಯದಲ್ಲಿ ಒಂದು ತಿಳಿದ ಜೀವನ. ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾ ಹೋಗ್ತಾ ಹೋಗುತ್ತೆ. ಜೀವನ ಹೊರಗಡೆ ಇದೆ ಅಂತ ಗೊತ್ತಿರೋದು ಹೊರಗಡೆ ಸಹ ಜೀವನ ಮುಗಿಸ್ಕೊಳ್ತಾರೆ. ಹೊರಗಡೆ ಸ್ನೇಹಿತರೆಲ್ಲ ಮಾಡ್ಕೊಂತಾರೆ, ಇರೋರು ಹೊರಗಡೆನೇ ಅವರ ಕುಟುಂಬ ಆಗುತ್ತಾರೆ. ಬಹಳ ಕಷ್ಟ ಆಗಿರೋದು. ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ. ಅದರಲ್ಲಿ ಇವರಿಗೆ ಇದ್ದ ಕಾಂಪಿಟೇಟರ್ಸು ಅವ್ರಿಗೆ ಬಾತ್ರೂಮಲ್ಲಿ ಸ್ನಾನ ಕಳೀತಾ ಇದ್ರು. ಏನು ಕಾರ್ತಿಕ್ ಪ್ರವಾಸದಿಂದ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್. ಗೆದ್ದು ಬಂದ್ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳ್ಳೋಕ್ಕಾಗಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದನ್ನು ಬಹಳ ಚೆನ್ನಾಗಿ ರೂಪಿಸ್ಕೊಳ್ತಾರೆ ಪ್ರತಿಯೊಬ್ಬರಿಗೂ. ಇರೋದ ಪ್ರತಿಯೊಬ್ಬರು ಬರೀ ಇನ್ನರಿಗೆ ಮಾತ್ರ ಪ್ರತಿಯೊಬ್ಬರಿಗೂ ಅದು ಅವ್ರದೇ ಆದಂಥ ಒಂದು ಹಳ್ಳಿ ಮರ ಸಿಗ್ಲಿಲ್ಲ. ಬಟ್ ಅಂಥದ್ರಲ್ಲಿ ಗೆದ್ದವರು ಬಹಳ ಕಮ್ಮಿ ನನಗೆ ಅನ್ಸುತ್ತೆ. ಕೆಲವೊಂದು ನೋಡ್ಕೊಂಡು ಅನಿಸ್ಕೊಂತ ಇರ್ತಾರೆ, ಅನ್ಕೋತಾ ಇರ್ತಾರೆ ಅಂದ್ರೆ ಚೆನ್ನಾಗಿತ್ತಲ್ಲ, ಇಷ್ಟು ಕ್ರೇಜ್ ಇದೆ, ಹೀಗಿದೆ, ಯಾಕೆ ರೂಪಿಸ್ಕೊಂಡಿಲ್ಲ ಅಂತ. ಇದು ನಾನು ಹೇಳ್ತಾ ಇರೋದು ಫಸ್ಟ್ ಸೀಸನ್ ನೋಡ್ಕೊಂಡ್ಬರ್ತಾ ಇರೋದು. ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಹ್ಯಾಸ್ ಬಿನ್ ಸ್ಮಾರ್ಟ್. ಐ ವಿಲ್ ನಾಟ್ ಸೇ ಲಕ್ಕಿ, ಈಸ್ ಬಿನ್ ಸ್ಮಾರ್ಟ್. ದಟ್ ಇಸ್ ವೈ ಫಸ್ಟ್ ಆಫ್ ಆಲ್ ಗೆದ್ದರು. ಅಂಥದ್ರಲ್ಲಿ ಎರಡನೇ ದಿನ ಆಗುತ್ತೆ ಕರೆಕ್ಟಾಗಿ ಕರೆಕ್ಟ್ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಐ ಗೆಸ್ ಯು ಆರ್ ದ ರೈಟ್ ಸ್ಪಾಟ್. ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ಇಟ್ಕೊಂಡು ತುಂಬಾ ಅಷ್ಟು ಹೇಳಕ್ಕಾಗಲ್ಲ. ಕಾರ್ತಿಕ್ ಭಟ್ ಒಂದಿಷ್ಟು ಪ್ಯಾಷನೇಟ್ ಜನಗಳ ಕೈ ಇದ್ದೀರ ಅಂತ ಹೇಳ್ಬೋದು, ಅಷ್ಟೊಂದು ಹೇಳ್ಬೋದು. ಇದ್ರ ಮೇಲೆ ಪ್ರಶ್ನೆಗಳು ಮಾಡಿ ಒಳ್ಳೆಯದು. ಆ ಪ್ರಶ್ನೆಗಳನ್ನ ಕಲಿ ಕೇಳ್ಕೊಳಕ್ ಹೋಗಿ. ಬಟ್ ಹಾರ್ಡ್ ವರ್ಕಿಗೆ ಏನಂತೀವಿ ಆಲ್ಟರ್ನೇಟಿವ್ ಇಲ್ಲ. ಪುಟಿಂಗ್ ಯುವರ್ ಬೆಸ್ಟ್
ಬಿಕಾಸ್ ಇವತ್ತು ಇಷ್ಟೊಂದು ವೇದಿಕೆ ಆಗಿದೆ, ಇಷ್ಟು ಚೆನ್ನಾಗಿ ಸಜ್ಜ್ ಮಾಡಿದ್ದಾರೆ, ಇಷ್ಟೊಂದು ನಿರ್ಮಾಪಕರು ಸಿಕ್ಕಿದ್ದಾರೆ, ಕುಟುಂಬ ಇದೆ. You have fantastic technicians and I respect Mr. KK a lot. And ಇಂಥವೆಲ್ಲ ಇರಬೇಕಾದ್ರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು, ಇನ್ನೊಂದು ಈ ಥರ ಸಿನಿಮಾ ಪದೇ ಪದೇ ಬರೋದು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್. ಇದು ಒಳ್ಳೆ ಮಾಡ್ತಾರೆ ಅಂತ ಹೇಳ್ತಾರೆ. ಗುರುವಾರ ತುಂಬ ಚೆನ್ನಾಗಿ ಮಾಡಿದ್ವಿ ನೀವು. ಇಷ್ಟು ದೊಡ್ಡ ಐಡಿಯಾ ನಾನು 5 days ಶೂಟಿಂಗ್ ಅಂದರು. ಇಟ್ ಈಸ್ ಅನ್ ಎಕ್ಸ್ಪೆನ್ಸ್, ಇಟ್ ಈಸ್ ಅನ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಬಟ್ ದೆನ್ ಅದಕ್ಕೂ ಕೂಡ ಒಂದು ಪ್ಯಾಷನ್ ಇರಬೇಕು. ಗಿರಿಯವರು ಹೇಳಿದಾಗೆ I only see a very smart producer also in the field of already publicizing your film even before it started. Alright? ನಮಗೆ ಕೂತ್ಬಿಟ್ಟು ಪಿಕ್ಚರ್ ಕೊಟ್ಬಿಟ್ಟು ಒಳ್ಳೆಯದಾಗಿ ಸರ್. ಇರುವುದಷ್ಟು ಥ್ಯಾಂಕ್ ಯು ಸೊ ಮಚ್ ಫಾರ್ ವೆಲ್ಕಮ್. ಸೇರಿರುವಂತೆಲ್ಲ ಮಾಧ್ಯಮದವರಿಗೆ ಇತ್ತೀಚೆಗೆ ಈಗಷ್ಟೇ ಕಪ್ಪು ದಾಳಿ ಆಗಿದೆ ಬರುವವರಿಗೆ. ಸೊ ಅವರೆಲ್ಲ ನನ್ನ ಸ್ನೇಹಿತರು ಇತ್ತೀಚೆಗೆ ಸಿಗೋದು ಭಾಳ ರೇರ್ ನಾವು ಇವಾಗ. ಬಿಕಾಸ್ ನಮ್ಮ ಸಿನಿಮಾ ರಿಲೀಸ್ ಆಗೋಕ್ಕೆ ತುಂಬ ಟೈಮ್ ಆಗಿರೋದು ನಾನು ಸಿಗ್ತಾ ಇರೋದು ನನಗೆ ಪ್ರೋಗ್ರಾಮ್ಗಳಲ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಆಲ್ ಮೈ ಡಿಯರ್ ಮೀಡಿಯಾ ಫ್ರೆಂಡ್ಸ್ once again good evening. Karthik, I wish you just nothing but the best. Thank you. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರಶ್ನೆ ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಆ ಪ್ರಶ್ನೆನೂ ಇತ್ತು. ಪಿಕ್ಚರ್ ನೋಡೋದಂತ ನನಗೆ ಯಾರು ಇವರೇ ಕಾಣಿಸ್ತಾರೆ. ನನಗೆ ಅವ್ರು ಹೇಳಿದ್ದು ಮನೆ ಕರ್ಕೊಂಡು ಹೋಗ್ಬಿಟ್ಟು ಸರ್ ಬನ್ನಿ ಸರ್ ಈ ಪಿಕ್ಚರ್ ಅಲ್ಲಿ ತುಂಬಾ ಜನ ಹೀರೋಯಿನ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಸುಳ್ಳು ಹೋಗ್ಬಿಟ್ಟು ಇವತ್ತು ಹೀರೋ ಇಂಟ್ರೊಡಕ್ಷನ್ ಸರ್. ಬಹಳ ಅದ್ಭುತವಾಗಿ ಹೇಳಿದ್ರಿ. ಅವಕಾಶಗಳು ಬರ್ತಾ ಇರುತ್ತೆ, ಅದನ್ನ ಕರೆಕ್ಟಾಗಿ ಬಳಸ್ಕೊಳ್ಳೋದು ಗೊತ್ತಿರಬೇಕು. ಅದೇ ಪ್ರಶ್ನೆ. ನಾನು ಈ ಹಿಂದೆನೂ ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಯಾವಾಗ ಬಿಗ್ ಬಾಸಲ್ಲಿ ವಿನ್ನರ್ ಹೊರತುಪಡಿಸೇನೋ ನೀವು ಇಂಟ್ರೊಡಕ್ಷನ್ ಕೊಡ್ತಿರಲ್ಲ ಒಂದೊಂದೇ ಕಂಟೆಸ್ಟೆಂಟು, ಆಗಲೇ ಇಡೀ ಕರ್ನಾಟಕದ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್. ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂಥ ವೇದಿಕೆ. ಹೀರೋ ಆಗೋದಿದೆಯಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ, ಸಾಮಾನ್ಯ ಮಾತು ಅಲ್ವೇ ಅಲ್ಲ. ಸಿನಿಮಾದಲ್ಲಿ ಹೀರೋ ಆದ ತಕ್ಷಣ ಅದು ದೊಡ್ಡ ಜವಾಬ್ದಾರಿ ಹೆಗ್ಲ ಮೇಲೆ ಬೀಳುತ್ತೆ. ಸೊ ಒಂದು ಚಿಕ್ಕ ಕಿವಿ ಮಾತು ನಿಮ್ಮ ಕಡೆಯಿಂದ ಕಾರ್ತಿಕ್ ಈ ಸಂದರ್ಭದಲ್ಲಿ ವೇದಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ರಾಮ್